ಭದ್ರಾವತಿಯಲ್ಲಿ ಯುವಕರ ನಡುವೆ ಚಾಕು ಇರಿತವಾಗಿದೆ. ಎರಡು ಗುಂಪುಗಳ ಮಧ್ಯೆ ಸಣ್ಣ ವಿಚಾರಕ್ಕೆ ಈ ಒಂದು ಕಿರಿಕ್ ನಡೆದಿರುವಂತದ್ದು. ಯುವಕನ ಕುತ್ತಿಗೆ, ತಲೆಗೆ ಚಾಕುವಿನಿಂದ ದಾಳಿಯನ್ನ ಮಾಡಲಾಗಿದೆ. ಈ ಒಂದು ಘಟನೆ ಭದ್ರಾವತಿಯಲ್ಲಿ ನಡೆದಿದೆ. ಸರ್ಕಾರಿ ಆಸ್ಪತ್ರೆಗೆ ದಾಖಲಾದ 8 ಯುವಕರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಭದ್ರಾವತಿಯ ದೋಣಂಬನಘಟ್ಟದಲ್ಲಿ ಈ ಒಂದು ಘಟನೆ ನಡೆದಿದೆ. ಫಾಜಿಲ್, ಹುಸ್ಮಾನ್, ಅಸ್ಲಂ ನಡುವೆ ಈ ಒಂದು ಘಟನೆ ನಡೆದಿದೆ. ಫಾಜಿಲ್, ಹುಸ್ಮಾನ್, ಅಸ್ಲಂ ನಡುವೆ ಈ ಒಂದು ಘಟನೆ ನಡೆದಿದೆ. ಫಾಜಿಲ್ 20 ವರ್ಷದ ಹುಡುಗ, ಕುತ್ತಿಗೆಗೆ ಗಂಭೀರವಾದ ಗಾಯ. ಭದ್ರಾವತಿಯ ದೊಡ್ಡಂಬನಘಟ್ಟದಲ್ಲಿ ಎರಡು ಯುವಕರ ಗುಂಪುಗಳ ನಡುವೆ ಗಲಾಟೆಯಾಗಿದ್ದು 8 ಜನ ಯುವಕರು ಭದ್ರಾವತಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದರಲ್ಲಿ ಓರ್ವನನ್ನ ಶಿವಮೊಗ್ಗದ ಮೆಗ್ಗಾನ್ಗೆ ಶಿಫಾರಸು ಮಾಡಲಾಗಿದೆ. ದೋಣಂಬನಘಟ್ಟದಲ್ಲಿ ಫಾಜಿಲ್ ಎಂಬಾತನಿಗೆ ಹುಸ್ಮಾನ್ ಮತ್ತು ಅಸ್ಲಾಂ ಜೊತೆ ಗಲಾಟೆಯಾಗಿದೆ. ಗಲಾಟೆಯಲ್ಲಿ ಫಾಜಿಲ್ ಗಂಟಲಿಗೆ ಚಾಕು ಇರಿಯಲಾಗಿದೆ. ಈ ಘಟನೆ ಸಂಬಂಧ ಮೊಹಮ್ಮದ್ ಐಮನ್, ಮೊಹಮ್ಮದ್ ಆಯುಬ್, ಮೊಹಮ್ಮದ್ ಇಸ್ಲಾಮಿಲ್, ಮೊಹಮ್ಮದ್ ನೂರು, ಇಮ್ರಾನ್ ಅಲಿ, ಇಸ್ಲಾಮಿಲ್, ಮೊಹಮ್ಮದ್ ಅಮ್ರಿನ್ ಈ 8 ಜನರು ಫಾಜಿಲ್ನ ಸಹಚರರು ಎನ್ನಲಾಗಿದೆ. ಫಾಜಿಲ್ನ ಕುತ್ತಿಗೆಗೆ ಸರಿಯಾಗಿ ಚಾಕು ಇರಿದಿರುವುದರಿಂದ ಶಿವಮೊಗ್ಗ ಮೆಗ್ಗಾನ್ಗೆ ದಾಖಲಾಗಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಈ ಘಟನೆ ಸಂಭವಿಸಿದ್ದು, ಈ ಘಟನೆಗೆ ಕಾರಣವೇನು ಎಂಬುದು ತಿಳಿಯಬೇಕಿದೆ. ಇನ್ನು ಮತ್ತೋರ್ವನಿಗೆ ತಲೆ, ಕೈ, ಎದೆಗೆ ಚಾಕುವಿನಿಂದ ದಾಳಿ ನಡೆಸಲಾಗಿದೆ. ಇವರೆಲ್ಲ 18 ರಿಂದ 21 ವರ್ಷದ ಯುವಕರಾಗಿದ್ದಾರೆ. ಭದ್ರಾವತಿಯಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿದೆ.